ಕೂಡ ಸೌಲಭ್ಯಗಳು ಕೊಡಬೇಕು ಅಂತ ಸರ್ಕಾರದ ಉದ್ದೇಶ ಇರೋದಿಲ್ಲ. ಈ ಕೆಲವು ಜನ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲೋಕಲ್ ಅಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೋ ಕೆಲವು ಜನರಿಂದ ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದೇನಿದೆ ಈಗಾಗಲೇ ಇಂಟರ್ನಲ್ ಎನ್ಕ್ವೈರಿ ಆಗ್ಬೇಕಂತ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ. ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪರಮೇಶ್ವರ್ಗೆ ಕೆಲವು ಕ್ಯಾಬಿನೆಟ್ನ ಕೆಲವರು ಮತ್ತೆ ಸಚಿವರು ಕೆಲ ಮಾಜಿ ಶಾಸಕರು ಎಲ್ಲರೂ ಕೂಡ ಒತ್ತಡ ಏರಿದ್ರಿಂದಾಗಿ ಒಂದಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ ಅಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ, ಸುಮ್ಮನೆ ಊಹಾಪೋಹಕ್ಕೆಲ್ಲ ಇದು ಮಾಡಬೇಡಿ. ಯಾಕಂದ್ರೆ ಪರಮೇಶ್ವರ್ ಸಾಹೇಬ್ರು ಇರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಯಾವುದೇ ಸಚಿವರು ಇರ್ಬೋದು, ಕಾನೂನನ್ನು ಉಲ್ಲಂಘನೆ ಮಾಡುವ ಪ್ರಶ್ನೆನೇ ಇಲ್ಲ. ಅದು ಯಾರೇ ಇರ್ಬೋದು. ಸಂವಿಧಾನ ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ಈಗ ಆಕ್ಚುಲಿ ಇಷ್ಟು ಮಟ್ಟಕ್ಕೆ ತಂದಿರೋದೇ ದೊಡ್ಡ ಮಾತು. ನೀವು ನೋಡಿರ್ಬೋದು, ಚುರುಕಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಚುರುಕಾಗಿ ಎಲ್ಲ ರೀತಿಯಾದಂಥ ತನಿಖೆ ನಡೀತಾ ಇದೆ. ಯಾವ್ಯಾವ ಬಿಜೆಪಿ ಶಾಸಕರು, ಮಾಜಿ ಮಂತ್ರಿಗಳು ಇದಕ್ಕೆ ಒತ್ತಡ ಹಾಕಿದ್ರು ತಮಗೂ ಗೊತ್ತಿದೆ. ನಿಮ್ಮ ಚಾನೆಲ್ಗಳಲ್ಲೇ ಬಂದಿರೋದು. ಅದರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದಲ್ಲ. ಇನ್ವೆಸ್ಟಿಗೇಷನ್ ಇಸ್ ಆನ್ ಟ್ರ್ಯಾಕ್. ಇದು ಉಪ್ಪು ತಿಂದಿದ್ರೆ ನೀರು ಕುಡಿಲೇಬೇಕಾಗ್ತದೆ. ಅದು ಯಾರಿಗೆ ಇರ್ಬೋದು. ಕಾನೂನು, ಸಂವಿಧಾನ ಎಲ್ಲರಿಗೂ ಒಂದೇ. See, quite naturally, this has not been endorsed by the government. It might have happened because of some local adjustments with the local prisons in charge or whatever it is. The Home Minister has ordered an internal inquiry. And he'll be issuing a statement shortly on that. Okay, thank you. ಕೂಡ ಸೌಲಭ್ಯಗಳು ಕೊಡಬೇಕು ಅಂತ ಸರ್ಕಾರದ ಉದ್ದೇಶ ಇರೋದಿಲ್ಲ. ಈ ಕೆಲವು ಜನ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲೋಕಲ್ ಅಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೋ ಕೆಲವು ಜನರಿಂದ ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದೇನಿದೆ ಈಗಾಗಲೇ ಇಂಟರ್ನಲ್ ಎನ್ಕ್ವೈರಿ ಆಗ್ಬೇಕಂತ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ. ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪರಮೇಶ್ವರ್ಗೆ ಕೆಲವು ಕ್ಯಾಬಿನೆಟ್ನ ಕೆಲವರು ಮತ್ತೆ ಸಚಿವರು ಕೆಲ ಮಾಜಿ ಶಾಸಕರು ಎಲ್ಲರೂ ಕೂಡ ಒತ್ತಡ ಏರಿದ್ರಿಂದಾಗಿ ಒಂದಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ ಅಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ, ಸುಮ್ಮನೆ ಊಹಾಪೋಹಕ್ಕೆಲ್ಲ ಇದು ಮಾಡಬೇಡಿ. ಯಾಕಂದ್ರೆ ಪರಮೇಶ್ವರ್ ಸಾಹೇಬ್ರು ಇರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಯಾವುದೇ ಸಚಿವರು ಇರ್ಬೋದು, ಕಾನೂನನ್ನು ಉಲ್ಲಂಘನೆ ಮಾಡುವ ಪ್ರಶ್ನೆನೇ ಇಲ್ಲ. ಅದು ಯಾರೇ ಇರ್ಬೋದು. ಸಂವಿಧಾನ ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ಈಗ ಆಕ್ಚುಲಿ ಇಷ್ಟು ಮಟ್ಟಕ್ಕೆ ತಂದಿರೋದೇ ದೊಡ್ಡ ಮಾತು. ನೀವು ನೋಡಿರ್ಬೋದು, ಚುರುಕಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಚುರುಕಾಗಿ ಎಲ್ಲ ರೀತಿಯಾದಂಥ ತನಿಖೆ ನಡೀತಾ ಇದೆ. ಯಾವ್ಯಾವ ಬಿಜೆಪಿ ಶಾಸಕರು, ಮಾಜಿ ಮಂತ್ರಿಗಳು ಇದಕ್ಕೆ ಒತ್ತಡ ಹಾಕಿದ್ರು ತಮಗೂ ಗೊತ್ತಿದೆ. ನಿಮ್ಮ ಚಾನೆಲ್ಗಳಲ್ಲೇ ಬಂದಿರೋದು. ಅದರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದಲ್ಲ. ಇನ್ವೆಸ್ಟಿಗೇಷನ್ ಇಸ್ ಆನ್ ಟ್ರ್ಯಾಕ್. ಇದು ಉಪ್ಪು ತಿಂದಿದ್ರೆ ನೀರು ಕುಡಿಲೇಬೇಕಾಗ್ತದೆ. ಅದು ಯಾರಿಗೆ ಇರ್ಬೋದು. ಕಾನೂನು, ಸಂವಿಧಾನ ಎಲ್ಲರಿಗೂ ಒಂದೇ. See, quite naturally, this has not been endorsed by the government. It might have happened because of some local adjustments with the local prisons in charge or whatever it is. The Home Minister has ordered an internal inquiry. And he'll be issuing a statement shortly on that. Okay, thank you.